ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒಗ್ಗರಣೆ ಕಥೆ. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಸೌತ್ ಇಂಡಿಯನ್ ಫೇಮಸ್ ಅಂಡ್ ಟ್ರೆಡಿಷನಲ್ ರೆಸಿಪಿ ಆದ ವಾಂಗಿಬಾತ್ ಮಾಡಿ ತೋರಿಸ್ತಾ ಇದ್ದೀವಿ. ದಿಸ್ ಫ್ಲೇವರ್ಫುಲ್ ರೆಸಿಪಿ ಇಸ್ ಮೇಡ್ ಯೂಸಿಂಗ್ ಟೆಂಡರ್ ಬ್ರಿಂಜಲ್ಸ್, ಅರೋಮ್ಯಾಟಿಕ್ ಸ್ಪೈಸಸ್ ಅಂಡ್ ಹೋಮ್ ಮೇಡ್ ವಾಂಗಿಬಾತ್ ಮಸಾಲ. ನೀವು ಇದನ್ನ ಮಕ್ಕಳ ಡಬ್ಬಿಗೂ ಕಟ್ಬೋದು, ಬೇಕು ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ಗೂ ಮಾಡ್ಕೋಬಹುದು. ಇವಾಗ ಸ್ಟಾರ್ಟ್ ಮಾಡೋಣ. ಮಸಾಲ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಒಂದ್ ಪ್ಯಾನಿಗೆ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಧನಿಯಾ ಬೀಜ, ಜೀರಿಗೆ, ಒಣ ಕೊಬ್ಬರಿ 1 ಕಪ್ಪು, ಚಕ್ಕೆ 1 ಚಿಕ್ಕ ತುಂಡು, ಲವಂಗ 1 2-3, ಕರಿಬೇವಿನ ಎಲೆ 1 10 ಹಾಕಿ ಫ್ರೈ ಮಾಡಿ. ಅದಕ್ಕೇನೆ ರೆಡ್ ಚಿಲ್ಲಿ ಹಾಕಿ. ನಾವಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದೀವಿ. ಖಾರ ಬೇಕು ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಫ್ರೈ ಮಾಡಿರೋ ಮಿಕ್ಸ್ಚರ್ ನ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ. ವಾಂಗಿಬಾತ್ ಪುಡಿ ರೆಡಿ ಆಗಿದೆ. ಅದೇ ಪ್ಯಾನಿಗೆ ಎಣ್ಣೆ ಹಾಕಿ ಸ್ವಲ್ಪ ಕಾಯ್ದ ನಂತರ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಗೋಡಂಬಿ ತಗೊಂಡಿದೀವಿ. ಗೋಡಂಬಿ, ಉದ್ದಿನ ಬೇಳೆ ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಬದನೆಕಾಯಿ ಹಾಕಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ 10 ಮಿನಿಟ್ಸ್. ಅದಕ್ಕೇನೆ ವಾಂಗಿಬಾತ್ ಪುಡಿ ಮಾಡಿಟ್ಟಿರೋದು ಅದು ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಲೆಮನ್ ಹಾಕಿ ಕಲಸಿಟ್ಕೊಂಡಿರೋ ಮಿಶ್ರಣಕ್ಕೆ ನೀವು ಅನ್ನ ಹಾಕಿ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಕೊಬ್ಬರಿ ಪುಡಿ ಅಥವಾ ಡೆಸಿಕೇಟೆಡ್ ಕೊಕೊನಟ್ ಪುಡಿ ಹಾಕಿ ನೀವು ಸರ್ವ್ ಮಾಡಿದ್ರೆ ಸೂಪರ್ ಸ್ಪೈಸಿ ವಾಂಗಿಬಾತ್ ರೆಡಿ ಆಗಿರುತ್ತೆ. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.